ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಗುರುವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ನ್ಯೂಟ್ರಿಷನ್ ಕ್ಲಬ್ಗೆ ಮತ್ತು ಮಗಳನ್ನ ಬಿಡೋಕ್ಕೆ ಹೋಗೋಕ್ಕೆ ರೆಡಿ ಆದೆ. ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಹೋಗ್ತಾ ಶೇಕ್ ಕುಡ್ಕೊಂಡು ಬರೋಣ ಅಂದ್ಬಿಟ್ಟು ಕ್ಲಬ್ಗೆ ಹೋಗಿ ಶೇಕ್ ಕುಡ್ಕೊಂಡು ಮತ್ತೆ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದರೆ ಅಪ್ಪನೂ ಅಳಿಯ ಕಾಳು ತಿಂತಾಯಿದ್ರು. ಆ ಕಾಳನ್ನ ನಾನು ಸ್ವಲ್ಪ ತಿಂದೆ, ಅಪ್ಪ ನನಗೂ ಕೊಟ್ಟರು. ಹಂಗೆ ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂದರು. ಅಲ್ಲೋಗಿ ಹಂಗೆ ಮುದ್ದೆ ಊಟ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳಿಬೇಕಿವತ್ತು, ಆಗಲೇ ಜಾಸ್ತಿ ದಿನ ಆಗಿದೆ ತೊಳೆದು. ಈಗ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಕ್ಕೆ ನಂಗೆ ಬೇರೆ ಎಲ್ಲೂ ಜಾಗ ಇಲ್ಲ, ಸಿಂಕಲ್ಲೇ ತೊಳಿಬೇಕು. ಅದಕ್ಕೆ ಸಿಂಕ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದ್ಸಲಿ ನಾನಲ್ಲಿ ಗಂಜಲ ಎಲ್ಲ ಹಾಕಿ ಕ್ಲೀನಾಗಿ ಸಿಂಕ್ನ ವಾಶ್ ಮಾಡಿಕೊಂಡು ಆಮೇಲೆ ದೇವ್ರ ಸಾಮಾನು ತೊಳ್ಕೊತೀನಿ. ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕೆ ಅಂತ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಹಾಕ್ಕೊಂಡೆ ಅದರೊಳಗಡೆ. ಮತ್ತು ನಾವು ನೋಡಿ ಬೆಳ್ಳಿ ಐಟಮ್ ಎಲ್ಲ ಒಂದೇ ಸಲ ತಗೋಬೇಕು ಅಂದರೆ ಒಬ್ರಿಗೆ ಆಗಲ್ಲ, ಒಬ್ಬೊಬ್ರಿಗೆ ಆಗುತ್ತೆ. ಎಲ್ಲರಿಗೂ ಆಗುತ್ತೆ ಅಂತಲೂ ಇಲ್ಲ, ಎಲ್ಲರಿಗೂ ಆಗಲ್ಲ ಅಂತಲೂ ಇಲ್ಲ. ನಾನು ಬೆಳ್ಳಿ ಐಟಮ್ನ ಹೇಗೆ ತೊಗೊಂಡೆ ಅಂದರೆ, ನಮ್ಮನೆ ಹತ್ರ ನಾನು ನಮ್ಮ ಅಕ್ಕ ಎಲ್ಲ ಒಂದೊಂದು ಕುಲ್ಕ ಚೀಟಿ ಅಂತ ಮಾಡ್ತಾಯಿದ್ವಿ, ಒಂದು 10 ಜನ ಸೇರಿ. ನಮ್ಮನೇಲಿ ಬಾಡಿಗೆಗಿರೋರು ನಾವು. ಆ ಚೀಟಿಲಿ ನಾನು ಒಂದೊಂದು ಸಲ ಒಂದೊಂದು ಚೀಟಿನ ಹಾಕ್ಕೊಂಡು ಆ ಚೀಟಿಲಿ ಬಂದಿದ್ದ ದುಡ್ಡಲ್ಲಿ ಒಂದೊಂದು ಸಲ ಒಂದೊಂದು ತೊಗೊಂಡಿರೋದು ಇದೆಲ್ಲ. ಈಗೆಲ್ಲ ಬೆಳ್ಳಿ ಐಟಮ್ ಜಾಸ್ತಿ ಇದೆ, ಇವಾಗ ತೊಗೋಬೇಕಂದ್ರೆ ಆಗಲ್ಲ. ನಾನು ಮುಂಚೆನೇ ತೊಗೊಂಡು ಇಟ್ಕೊಂಡಿದ್ದು. ಈಗ ಕೊರೋನಾ ಬಂದು ಹೋದ್ಮೇಲೆ ತುಂಬಾ ಕಷ್ಟ ಆಗಿದೆ, ವ್ಯಾಪಾರ ಎಲ್ಲ ತುಂಬ ಕಡಿಮೆ ನಡೀತಾ ಇದೆ. ಈಗೆಲ್ಲ ಏನು ತೊಗೊಳಕ್ಕಾಗಲ್ಲ, ಇದೆಲ್ಲ ಮುಂಚೆ ತೊಗೊಂಡಿರೋದು. ಈ ಬೆಳ್ಳಿ ಕಾಯಿನ ನಮಗೆ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದರು, ಏಕೆಂದರೆ ನಾವು ಅಕ್ಕಿ ಹಾಕ್ತಾಯಿದ್ವಿ. ಅದರಿಂದ ನಮಗೆ ಸುಮಾರು ಒಂದು 9 ಕಾಯಿನಷ್ಟು ಕೊಟ್ಟಿದ್ದಾರೆ. ನಾನೆಲ್ಲ ಇಟ್ಟಿದ್ದೀನಿ, ಒಂದು ಮಾತ್ರ ಇಟ್ಟು ಪೂಜೆ ಮಾಡ್ತೀನಿ. ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆನೂ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಅತ್ತಿಗೆ ಅವ್ರ ಮನೆ ಹತ್ರ ಹೋದೆ. ನನಗೆ ಅತ್ತಿಗೆ ಮಾಡೋ ಟೊಮೊಟೊ ಚಟ್ನಿ ಅಂದರೆ ತುಂಬ ಇಷ್ಟ. ಅವ್ರನ್ನ ಕರ್ಕೊಂಬಂದು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡೋದು ಹೇಳಿಸ್ಕೊಳ್ಳೋಣ ಅಂತ, ಹಂಗೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ. ಬಾಂಡಿಗೆ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ್ಮೇಲೆ 1-2 ಈರುಳ್ಳಿ ಅಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿನೂ ಹಾಕ್ಕೊಂಡೆ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಎಣ್ಣೆಲಿ ಹಿಂಗೆ ಮಾಡಿಕೊಂಡು ಆಮೇಲೆ ನಾವು ಅದಕ್ಕೆ ಬೇರೆ ಏನು ಹಾಕಬೇಕು ಅದನ್ನು ಹಾಕ್ಕೊಬೇಕು. ಬೇರೆ ಒಂದು 3 ಮೆಣಸಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಬೇಕು. ಮತ್ತು ಒಂದು 5 ಒಣಮೆಣ್ಸಿನ್ಕಾಯಿ, ಒಂದು ಅರ್ಧ 5 ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಚಿಕನ್ ಫ್ರೈ ಪೌಡರು, ಒಂದು ಸ್ವಲ್ಪ ಧನಿಯಾ ಪುಡಿ, ಮತ್ತು ಒಂದು ಸ್ವಲ್ಪ ಇದು ಮೆಣಸು ಪೌಡರ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಟೊಮೊಟೊ ಹಾಕ್ಕೊಬೇಕು. ಟೊಮೊಟೊ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು.
ನಾವು ಫ್ರೈ ಮಾಡೋವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಫ್ರೈ ಮಾಡೋವಾಗೆ ಸ್ವಲ್ಪ ಉಪ್ಪು ಹಾಕ್ಕೊಟ್ಬಿಡ್ಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಂಥವರೆಗೂ ಫ್ರೈ ಮಾಡ್ಕೊಬೇಕು. ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತಲೆ ಅಂಟ್ಬಿಡುತ್ತೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಕಮೆಂಟ್ ಮಾಡಿ ಹೇಳಿ. ಈಗ ಎಲ್ಲ ಫ್ರೈ ಆಗೈತೆ, ಮಿಕ್ಸಿಗೆ ಹಾಕ್ಕೋಬೇಕು. ಅಂದರೆ ಸ್ವಲ್ಪ ತರಿ ಇರೋಂಗೆ ರುಬ್ಕೋಬೇಕು, ಜಾಸ್ತಿ ನುಣ್ಣಗೆ ಬೇಡ. ಮತ್ತು ಅದೇ ಬಾಣಲಿನ ಕಾಯಕ್ಕೆ ಇಟ್ಕೋಬೇಕು ಸ್ಟವ್ ಮೇಲೆ. ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಮತ್ತು ಒಂದು ಈರುಳ್ಳಿ ಅಥವಾ ಎರಡು ಈರುಳ್ಳಿನ ಅಂದರೆ ಸಣ್ಣ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹುಡಿ ಥರ ಮಾಡ್ಕೊಬೇಕು. ಅದನ್ನು ಹಾಕ್ಕೋಬೇಕು. ಅದು ಸ್ವಲ್ಪ ವಿಡಿಯೋ ಇದಾಗಿದೆ, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ಅಂದರೆ ಸ್ವಲ್ಪ ಮೀಡಿಯಮಾಗಿ ಫ್ರೈ ಮಾಡಿಕೊಂಡು, ಮತ್ತು ಇಲ್ಲಿ ರುಬ್ಬಿದಾಯಿತು. ಈಗ ಅದನ್ನು ಮಿಕ್ಸ್ ಮಾಡ್ಕೊಬೇಕು, ಒಗ್ಗರಣೆಗೆ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಯಾರ್ಯಾರಿಗೆಲ್ಲ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗ್ತಾಯಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಆಯಿತು, ಆಗಿದ್ದನ್ನ ನಾನು ಒಂದು ಟಿಫನ್ ಬಾಕ್ಸ್ಗೆ ತೆಗೆದಿಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ.